ಆಲಮಟ್ಟಿ ಅಣೆಕಟ್ಟಿನ ಅಪಾರ ಜಲಾಶಯದ ತೀರದಲ್ಲಿ ನೆಲೆಗೊಂಡಿರುವ ಪವಿತ್ರ ಶ್ರೀ ಕ್ಷೇತ್ರ ಸಿದ್ಧಿಮಣಿ ರಾಮಾಯಣ ಕಾಲದ ಇತಿಹಾಸಕ್ಕೆ ಜೀವಂತ ಸಾಕ್ಷಿಯಂತೆ ಇಂದಿಗೂ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾ ನಿಂತಿದೆ. ಶ್ರೀರಾಮ್ ಮತ್ತು ಸೀತಾಮಾತೆಯ ಜೀವನದ ಅತ್ಯಂತ ಮಹತ್ವದ ಘಟನೆಗಳು ಈ ಪುಣ್ಯ ಭೂಮಿಯಲ್ಲಿ ನಡೆದಿವೆ ಎಂಬ ನಂಬಿಕೆ ಇದೆ. ಇದೇ ಸ್ಥಳದಲ್ಲಿ ಮಹರ್ಷಿ ವಾಲ್ಮೀಕಿ ಋಷಿಗಳ ಪವಿತ್ರ ವಾಸವಾಗಿದ್ದು, ಸೀತಾಮಾತೆಯವರ ತಮ್ಮ ಪುತ್ರರಾದ ಲವಕುಶರನ್ನು ಇದೇ ಭೂಮಿಯಲ್ಲಿ ಸಾಕ್ಷಿ ಬೆಳೆಸಿದರಂತೆ ಹೇಳಲಾಗುತ್ತದೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಕೇವಲ ಧಾರ್ಮಿಕವಷ್ಟೇ ಅಲ್ಲ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ದೃಷ್ಟಿಯಿಂದಲೇ ಅಪಾರ ಮಹತ್ವವಿದೆ. ಪರಮ ಪೂಜ್ಯ ಶ್ರೀ ಮಹಾದೇವ ಸ್ವಾಮಿ ಹಾಗೂ ಕಲ್ಯಾಣತಾಯಿ ದೇವಿ ಧರ್ಮರ ಅವರ ಪವಿತ್ರ ಸ್ಮೃತಿಗಳಿಂದ ಸಮೃದ್ಧವಾಗಿರುವ ಈ ಸ್ಥಳವು ಭಕ್ತರಿಗೆ ಭಕ್ತಿ, ನಂಬಿಕೆ ಮತ್ತು ಇತಿಹಾಸದ ಸಂಗಮವಾಗಿ ಪರಿಗಣಿಸಲಿದೆ. ಬನ್ನಿ, ಈ ಪವಿತ್ರ ಸಿದ್ಧಿಮಣಿ ಕ್ಷೇತ್ರದಲ್ಲಿರುವ ಸೀತಾಮಾತೆ ದೇವಾಲಯದ ಅದ್ಭುತ ಇತಿಹಾಸ, ಪರಂಪರೆ ಮತ್ತು ದೈವಿಕತೆಯನ್ನು ತಿಳಿದುಕೊಳ್ಳೋಣ. ಲಕ್ಷ್ಮಣನವ ಸೀತಾದೇವಿನ ಬಿಟ್ಟು ಹೋದನ್ರಿ ವನವಾಸಕ್ಕೆ ಬಂದು. ಆ ಹೊಳದಂಡಿಗೆ ಜಪ ಮಾಡ್ತಿದ್ದಂತ ವಾಲ್ಮೀಕಿ ಋಷಿ. ನಾವು ಜಪ ಮಾಡೋ ಮುಂದಾಗ ಆಕಿನ ಸೀತಾದೇವಿ ಬಿಟ್ಟು ಮಾಯಾಗಿ ಹೋಗ್ಬಿಟ್ನಂತ ಲಕ್ಷ್ಮಣ. ಮಾಯ ಹೋಗೋಣ ಅಳ್ಕೊತಾನೆ ಅಂದ್ರೆ ಲಕ್ಷ್ಮಣ ಕರ್ಕೊಂಬಂದು ತನ್ನ ಆಶ್ರಮದಾಗ ಇಟ್ಕೊಂಡು ಜಾಕ್ ಮಾಡ್ಯಾನ್ರಿ. ಆ ವೇಳೆದಾಗ ಅರ್ಧ ಗರ್ಭಿಣಿ ಇದ್ದಂತೆ. ಬಂದಿಂದ 2 ಲವಕುಶ ಅಂತ ಜನ್ಮ ಕೊಟ್ಟ. ವಾಲ್ಮೀಕಿ ಋಷಿಯನ್ನು ಜಾಕ್ ಮಾಡ್ಯಾನ. ದೊಡ್ಡವಾಗ ಮಕ್ಕಳು ಏರಿಬೇಕಲ್ಲ, ತನ್ನ ಜಪ ಶಕ್ತಿಯಿಂದ 2 ಹೊಂಡ ತಯಾರು ಮಾಡ್ಯಾನ. ತಳ ಹಿತ್ತಲ್ದಾಗ ಒಂದು ಮ್ಯಾಗ ಕಟ್ಟಿ ಮಗು ನೀರಕ್ಕೆ 2 ಹೊಂಡ ತಯಾರು ಮಾಡ್ಯಾನ. ಆಮೇಲೆ ಆಕೆ ಪೂಜೆಗೆ ನೀರಿಲ್ಲ, ಕಷ್ಟ ಅನ್ನಕತ್ಲಂತೆ. ಹನುಮಂತ ಬಂದು ಗದ ಗುಜ್ಜಿದೇನು, ಯಾವ ಥರ ಗದ ಗುಜ್ಜಿ ಅದೇ ಥರ ಮುಂದೆ. ಆಮೇಲೆ ಮುಂದೆ ಬರ್ತಾ ದೊಡ್ಡವ್ರು ಮಾಡಿ ಬೆಳವಣಿಗೆ ಮಾಡಿ ಆಟ ಪಾಠ ಕಲ್ಸಕತ್ನಂತೆ. ಅವಾಗ ಹನುಮಂತ ಬಂದು ಸೋತ್ ತಗೊಂಡು ಹೋದಂತೆ. ಅತ್ತಿಗೆ ಇಂಥಲ್ಲದ ಮಕ್ಕಳದವ ಅಂತ ಹೇಳಿದ್ರು. ಆ ರಾಮ ನೆಂಬಲಿಲ್ಲಂತೆ. ನೆಂಬಲಿಲ್ಲ, ಲಕ್ಷ್ಮಣ ನೆಂಬಿದ್ನಂತ. ಅಕ್ಕಿ ಇಂಥಲ್ಲದ ನಾ ಬಿಟ್ಟು ಬಂದಿರಲ್ಲ ಅಂತ ಅವ್ರ ತಲೆ ಹೋಗ್ಬಿಡ್ತಾನೆ. ಆಮೇಲೆ ಮತ್ತೆ ಬಂದು ನೋಡೋಂಥ ಮಕ್ಕಳು ಆಟ ಆಡ್ತಿದ್ದಂತೆ. ಹೋಗಿ ಮತ್ತೆ ಹನುಮಂತ ಹೇಳಿದ್ನಂತ, ಇಂಥಲ್ಲಿ ಅತ್ತಿಗೆ ಅದ ಮಕ್ಕಳದವ ಅಂತ ಹೇಳಿದ್ನಂತೆ. ಮತ್ತೆ ಒಪ್ಪಲೇ ಇಲ್ಲಂತೆ. ಹಿಂದಾಗಡೆ ಮತ್ತಿಬ್ಬರು ಅಣ್ಣ ತಮ್ಮ ಬಂದ್ರಂತೆ. ಬರೋಣ 2 ಮಕ್ಕಳು ಆಟ ಆಡ್ತಿದ್ದಂತೆ. ಆಟ ಆಡೋ ಮುದ್ದಾದ ಮಕ್ಕಳು ನೋಡಿದಾಗ ವಾಲ್ಮೀಕಿ ಋಷಿ ಎಲ್ಲ ಏನನ್ನಂತ, ಇನ್ನೂ ಒಬ್ಬ ಮಕ್ಕಳು ಹಾಕುವ ಅಂತಂದಂತೆ. ತಕ್ಷಣ ಒಪ್ಕೊಳ್ಳಿಲ್ಲಂತೆ. ಹಂಗಾರೆ ಒಪ್ಕೊಳ್ಳಿಲ್ಲ ಅಂದರೆ ಇಬ್ಬರು ಬಿಲ್ಲಿನ ಆಟ ಆಡಿ ಯಾರು ಸೋಲು ಗೆಲುವು ಆಗತ್ತೆ ಅಂತ ಹೇಳಿದ್ನಂತೆ. ಯಾರೋ ವಾಲ್ಮೀಕಿ ಋಷಿ ನಾವು. ಆಮೇಲೆ ತಂದು ಉಗಿದಿದ್ದು ಮಕ್ಕಳು ತಿರಿ ಮ್ಯಾಗ ಹಾಸಿದ್ರು ಅಂತ. ಮಕ್ಕಳು ಬಿಟ್ಟಿದ್ದು ತಂದೆ ಕಾಲಿದ್ರು ಕೊಂಡ್ಸೋದು. ಒಗದು ಇಬ್ಬರು ಗಾಬರ ಆಗಿದಂತ. ವಾಲ್ಮೀಕಿ ಋಷಿ ಅನ್ನೋ ಏನಂದಂತ, ನಿನ್ನೊಬ್ಬ ಮಕ್ಕಳು ಅಜ್ಜಿದ್ದ ಮಾಡ್ತಿ, ನಿನ್ನೂ ಮಕ್ಕಳು ನೀ ಅಪ್ಪಗ ಅಂದ್ರಂತ. ಅವಾಗ 2 ಮಕ್ಕಳು ಮುದ್ದಾದ ಮಕ್ಕಳು ನೋಡ್ಲಾದ ಇಬ್ಬರು ಒಂದು ಅಪ್ಕೊಂಡ್ರಂತ. ಅವಾಗ ಸೀತಾದೇವಿ ಏನಂದ್ರು, ನಿಮ್ಮ ಮಕ್ಕಳು ಹಿಂಗೆ ಗೊತ್ತಿದ್ದು ರೀ ಅಂತ ನಮಸ್ಕಾರ ಮಾಡಿ ಕೊಡ್ಲದು. ರಾಮ ಮಾಡಿಸ್ಕೊಳ್ಳಿಲ್ಲ ಅಂತ. ಮಾಡಿಸ್ಕೊಳ್ಳೋದಾಗ ಇನ್ನೂ ಸಿಟ್ಟಿದೆಯಲ್ಲ ಅಂತೇಳಿ ಭೂಮಿ ತಾಯಿನ ಭೂಮಿ ಆಡೋಳಗ ಭೂಮಿ ಸರ್ದಾಗಿರೋದ ಇದನ್ನ. ಆಮೇಲೆ ಕರ್ಕೊಂಡು 2 ಮಕ್ಕಳು ಕರ್ಕೊಂಡು ಹೋದಂತೆ. ಹೋಗಿಂದ ಎಷ್ಟೋ ದಿವ್ಸಗಳಲ್ಲಿ ಅದು ಮತ್ತೆ ಉದ್ಭವ ಮೇಲೆ ಬಂದಾಗ ಸಣ್ಣ ಮೂರ್ತಿ, ಕಟೀಲಾರ ಮೂರ್ತಿ ಭೂಮಿಯಾಗಿ ಉದ್ಭವ ಮೇಲೆ ಬರೋಣ. ಹಿಂದಾಗಡೆ ಈ ಕಡೆ ಹಳ್ಳಿ ಜನ ದನ ಕರ ಕಾಯಕ್ಕೆ ಹೋಗಿ ನಾವು ಸೀತಾದೇವಿ ಇದ್ದೀನಪ್ಪ, ಗುಡಿ ಕಟ್ಟ್ರಿ, 2 ಮಾಡಿ ಅನ್ನೋದು ಅದು ನಂತ. ನಾನು ಹಿಂಗಂತ ಯಾವ ಮಾಡ್ಬೇಕಂದ್ರೆ ಸುತ್ತು ಹಳ್ಳಿ ಜನ ಕೂಡಿ ಕಮಿಟಿ ಮಾಡಿ ಕೇಳೋಣ, ನಾ ಸೀತಾದೇವಿ ಇದ್ದಿದ್ದು ಕರೆಯಪ್ಪ ಬಂದಿನಿ ನ್ಯಾಳ ಮಾಡೋ ಅಂತ ನಾನು. ಆಗಿನ ಕಾಲದಾಗ ಗುಡಿ ಕಟ್ಟ್ಯಾರ. ಗುಡಿ ಕಟ್ಟಿ ನ್ಯಾಳ ಮಾಡಿ ಆಕಿ ಗದ್ಗಿ ಮ್ಯಾಗ ಕುಂದಿಸ್ಯಾರ. ಸ್ಥಾಪನೆ ಮಾಡೀನಿ ಎಷ್ಟೋ ದಿವ್ಸಗಳನ್ನ. ಮತ್ತು ಬ್ರಿಟಿಷರ ಕಾಲದಾಗ ಯಾವ ದೇವಸ್ಥಾನದ ದೇವರದ ಬಿನ್ನು ಮಾಡ್ಕೊತ ಹೋದ್ರಂತೆ. ಆಮೇಲೆ ಆ ಎಮ್ಮನ ಕೈಗಳು 2 ಬಿನ್ನು ಮಾಡ್ಯಾರ. ಬಿನ್ನು ಹಸದಾಗ ಮತ್ತೆ ಈ ಕಡೆ ಹಳ್ಳಿ ಜನ ಏನಂದ್ರಂತ, ಬಿನ್ನು ಅದು ಮೂರ್ತಿ ಪೂಜೆ ಮಾಡೋದು ಬೇಡ, ಹೊಳಿ ಕೂಡ್ಸೋಣ ಅಂತ ನಾಗಂತ. ಹೊಳಿ ಕೂಡ್ಸೋಣ ನಾನು ಬ್ಯಾಡ್ರಿ, ಆ ಕೆಲಸ ಮಾಡಬೇಡ್ರಿ, ಕಷ್ಟಕಾಲಕ್ಕೆ ಬಂದು ಗುಡ್ಡ ಸೇರಿನಿ, ನನ್ನ ಯಾಕೆ ಹೊಳಿ ಕೂಡಿಸ್ತೀವಿ, ನನ್ನ ಜೊತೆ ಇನ್ನೊಂದು ತಂಗಿ ಇಟ್ಟು ಸ್ಥಾಪನೆ ಮಾಡಿ ಅಂತ ವಚನ ಕೊಟ್ಟಿದ್ದು ಮತ್ತೊಂದು ಮೂರ್ತಿ ಮಾಡಿಸಿ ಇಟ್ಟಾರೆ. 2 ಮೂರ್ತಿ ಐತೆ. ಅದು ಇರೋದು ಸೀತಾದೇವಿ ಒಬ್ಬಕ್ಕೆ ಮೂರ್ತಿ 2. ಆಗಿನ ಕಾಲದ ಗುಡಿ ರೀ ಈಗಿನ ಕಾಲದಾಗ. ಈಗೆಲ್ಲ ಎಲ್ಲ ಥರ ಇಂಪ್ರೂವ್ ಆಗ್ಯಾವ. ದುಡ್ಡು ಅವ್ರು ಬೇಡ್ಕೊಂಡಂಗೆ ಅವ್ರು ಒಳ್ಳೇದಾಗೈತಿ. ಮಕ್ಕಳಿಲ್ಲದ ಮಕ್ಕಳು ಕೊಡ್ತಾರೆ. ಇವು ಕಂಕಣ ಭಾಗ್ಯ ಎಲ್ಲದ ಹಿಂಗೆ ಗುಡಿ ಕಟ್ಟಿ ಬರ್ತಾರೆ. 5 ಕಾಲು ನೀರಿಸಿ ಅದ್ರ ಮ್ಯಾಗ ಒಂದು ಯಾವ್ದಾರ ತಪ್ಪಲ ಹಾಕಿರ್ತಾರೆ. ನಮಗೂ ಕಂಕಣ ಭಾಗ್ಯ ಬರಲಿ ಬಾ ವರ್ಷ ತುಂಬಿಕೊಡುವ ಮತ್ತು ಬಂದು ನಮಗೆ ಸಿಕ್ಕ ಬೇಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಏನೇನೋ ಇಂಪ್ರೂವ್ ಆಗ್ಯಾವ, ಒಳ್ಳೇದು ಅನ್ಸೈತೆ ಅವ್ರಿಗೆಲ್ಲ ಮಾಡ್ಕೊತ ಹೋಗ್ಯಾರ. ಈಗ ಮುಂದೆ ಹರಿಯಾಕ್ಬೇಕು. ಏನೋ ನಮಗೇನೆಲ್ಲ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಆಕಿ. ನಾ ಕಷ್ಟ ಕಾಲಕ್ಕೆ ಬಂದು ವನವಾಸ ಸೋಸಿನಾದ್ರೆ ನನಗೆ ವನವಾಸ ಇನ್ನೊಬ್ರು ಹಬ್ಬ ಒಳ್ಳೇದಾಗಲಿ ಹಬ್ಬಲಿ ಅಂಥೇಳಿ ಹಾರೈಸಿ ಆಗುತ್ತೆ.
ಮಕ್ಕಳಾದವ್ರ ಮಕ್ಕಳು ಕೊಟ್ಟಾರೆ. ಆ ನೀರು ಹೊಣದ ನೀರು ಬ್ಯಾನಿ ಬೆಸರಿಕೆ ಆದ ಜಡ್ಡು ನೋವಾದ್ರೆ, ಆಮೇಲೆ ಕ್ರಿಮಿಕೀಟಗಳು ಭೂಮಿಯೊಳಗೆ ಬಿಟ್ರೆ, ಅಂಗಡಿ ಮುಂಗಡಿ ಒಳಗೆ ಏನಾರ ಕಷ್ಟ ನೋವು ಆಕತ್ತಿತ್ತು, ಆ ಬಾಟ್ಲಿಯಾದ ನೀರು ಸಿಬಿಡಿಸೋದು ಒಳ್ಳೇದಾಗುತ್ತೆ. ಅವ್ರ ಮೂಢನಂಬಿಕೆ. ನೆಂಬಿನೂ ನೆಂಬೇರಿ ಒಳ್ಳೇದಾಗಿತ್ತು ಜನರಿಗೆ. ಇಲ್ಲಿಗೂ ನೀರು ಒಯ್ತಾರೆ ಬಾಟ್ಲಿಯಾಗ. ಒಯ್ದಾಗ ಆಗಕ್ಕೆ ಬಂದಾಗ ನಳ ಬಂದಾಗ ಮತ್ತೆ ಬೆಳೆಸ್ತಾರೆ, ಮತ್ತು ಮುಂದುವರಿಸ್ತಾರೆ. ಅಂಗಡಿಗೆ ಹೊಡಿತಾರೆ, ಮನೆಗಳು ಹೊಡಿತಾರೆ, ಭೂಮಿ ಸೀಬಿಗೆ ಹೊಡಿತಾರೆ, ಸ್ನಾನ ಇದ್ದದ್ದು ಎಳ್ಕ ಬಾಯಾಗ ಹಾಕ್ಕೋತಾರೆ, ಮತ್ತು ನಳ ಬಂದಾಗ ನೀರು ಬೆಳೆಸ್ತಾರೆ. ಹೀಗಾಗಿ ಒಳ್ಳೇದಾಗೈತೆ ನಡ್ಸ್ಕೊಂಡು ಹೊಂಟೈತೆ. ಹಂಗೆ ದೇವ್ರು ಎಲ್ಲೆಲ್ಲಿ ಶಕ್ತಿ ಕೊಡ್ತಾರೆ, ಅಯ್ಯಮ್ಮ ಎದ್ದಕ್ಕೆ ನಡ್ಕೋತಾರೆ. ಹಿಂಗೆ ನಡ್ದತ್ ನೋಡಿ.